ಕ್ರೈಸ್ತ ಧರ್ಮೀಯರು ಏನ್ ಮಾಡ್ತಾರೆ ಗೊತ್ತೇ? ಲಿಂಗಾಯತರ ಚರ್ಚ್ ಅಂತ ಬೋರ್ಡ್ ಹಾಕೋದು. ಅವನಿಗೆ ಧರ್ಮ ದೀಕ್ಷೆ ತಗೋರಿ ಅಂತ ಹೇಳಕ್ ಹತ್ತಾನ. ಅಂದ್ರೆ ಇಷ್ಟು ಮಂದಿ ಧರ್ಮಾಂತರ ಮಾಡಿ ಸಹಿತ ಎಲ್ಲಿ ಬಂದೈತಿ ಸ್ಥಿತಿ ಅಂತಂದ್ರೆ ಈಗ ಸಮಾಜದೊಳಗ ಲಿಂಗಾಯತರ ಚರ್ಚ್ ಅಂತ ಬೋರ್ಡ್ ಹಾಕೋದು, ಬಡಿಗೇರ ಚರ್ಚು ಅಂತ ಬೋರ್ಡ್ ಹಾಕೊಂಡು, ಲಂಬಾಣಿಗರ ಚರ್ಚು ಅಂತ ಬೋರ್ಡ್ ಹಾಕೊಂಡು. ಅಂದ್ರೆ ಇಷ್ಟು ಮಂದಿ ಧರ್ಮಾಂತರ ಮಾಡಿದ್ರು ಸಹಿತ ನಿಮ್ಗ ಅವ್ರ ಬಗ್ಗೆ ಒಟ್ಟ ಕಳ್ಕಳಿಲ್ಲ. ಇವ್ರು ಮತ್ತ ಬಾಲ ಯೇಸು ಪುರಸ್ಕಾರ ತಗೋತಾರೆ. ಇವ್ರೇ ನಾನ್ ಹೇಳೋದು ಬಸವ ತಾಲಿಬಾನಿಗಳನ್ನು ಕೊಡ್ತಾ ಹೇಳಕತ್ತೀನಿ. ಇವರು ಚರ್ಚ್ನೊಳಗೆ ಹೋಗಿ ಬಾಲ ಯೇಸುವಿನ ಪುರಸ್ಕಾರಗಳನ್ನು ತಗೊಳ್ತಾರ. ಅಂದ್ರೇನು? ಅವ್ರಿಗೆ ಜಾಗ ಪ್ರಶಸ್ತಿ ಮಾಡಿ ಕೊಡ್ಲಾಕತ್ತಾರೆ. ಕ್ರೈಸ್ತ ಧರ್ಮೀಯರು ಏನ್ ಮಾಡ್ತಾರೆ ಗೊತ್ತೇ? ಅವ್ರು ಮೊದಲು ಎಲ್ಲಕ್ಕಿಂತ ಯಾರು ಇಲ್ದಂತ ಝೋಪಡಿಗೆ ಹೋಗ್ತಾರೆ. ಅವ್ರ ಕಷ್ಟ ಸುಖಗಳನ್ನೇ ವಿಚಾರಿಸ್ತಾರೆ. ಅವ್ರ ಕಷ್ಟ ಸುಖಗಳನ್ನ ವಿಚಾರಿಸೋರಿಗೆ ಏನಾದರೂ ಒಂದು ಆರ್ಥಿಕ ಆಶ್ರಯ ಇಲ್ಲ ಅಂತ ಗೊತ್ತಾದ್ಮೇಲೆ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾರೆ. ಅವರೇ ಜಮಾನತ್ ಸಹಿ ಹಾಕ್ತಾರೆ. ಒಂದು ಆಕಳನೋ ಎಮ್ಮಿನೋ ಇಸ್ಕೊಡ್ತಾರೆ. ಅವ್ರು ಹೈನ ಮಾಡ್ತಾರೆ. ಅವ ಸಾಲ ತುಂಬಲತ್ತದ ಇಲ್ಲ ಅಂತ ವಾಚ್ ಮಾಡ್ತಾರೆ. ಅವ ಆರ್ಥಿಕವಾಗಿ ಭದ್ರತೆ ಇರ್ತದೆ. ಚಪ್ರ ಹೋಗಿ ಅವ 4 ತಗಡದ ಮನಿ ಮಾಡ್ಕೋತಾನೆ. ಆಮೇಲೆ ಹಂಗೆ ಮಾಡ್ಕೋತ ಒಂದು ಆಶಿಸಿ ಮನಿ ಆಯ್ತು. ಆ ನಂತರ ಅವನಿಗೆ ಧರ್ಮ ದೀಕ್ಷೆ ತಗೋರಿ ಅಂತ ಹೇಳಕ್ ಹತ್ತಾನ. ಗುರುಗಳೇ, ನಿಮ್ಮಿಂದೇ ನಾವು ಉದ್ಧಾರ ಆಗಿಲ್ಲ, ನೀವು ನಾನು ದೀಕ್ಷಾ ಕೊಡ್ರಿ ಅಂತ ಅವನೇ ಬರ್ತಾನೆ. ಇದು ನಮ್ಮಲ್ಲಿ ಪ್ರೀತಿ ಕೊರತೆ ಅದ. ಇದನ್ನು ನಾವು ಸ್ವಲ್ಪ ಅವನ ಸುಖ ಕಷ್ಟ ಅವನೇನೋ ತೊಂದರೆ ಇದ್ದಾಗ ನಾವು ಸ್ಪಂದನೆ ಮಾಡೋದು, ಇಂಥ ಗುಣವನ್ನ ಬೆಳೆಸ್ಕೊಂಡು ನಾವು ಪ್ರೀತಿ ತೋರಿಸ್ತಾ ಅಂತ ಕುಟುಂಬದ ಜೊತೆ ನಾವು ಸ್ನೇಹ ಮಾಡಿ ನಂತರ ನಾವು ಬಸವ ತತ್ವವನ್ನು ಹೇಳಿ ಅವ್ರ ಮನ್ಯಾಗ ಪ್ರಾರ್ಥನೆ ಮಾಡ್ಯಾರಪ್ಪ, ಒಂದಿಷ್ಟು ಪೂಜೆ ಮಾಡಲಿ, ಒಂದಿಷ್ಟು ಲಿಂಗ ಹಾಕೋರಿ ಅಂತ ಹಿಂಗೆ ಹೇಳಿ ಆ ಕುಟುಂಬಗಳನ್ನ ಒಂದು ವರ್ಷದೊಳಗಾಗಿ 10 ಕುಟುಂಬಗಳನ್ನಾದ್ರೂ ಇಲ್ಲಿದ್ದವರು ಹಿಂಗೆ ಪ್ರಯತ್ನ ಮಾಡಿದ್ರ ಖಂಡಿತವಾಗಿಯೂ ನಾವು ಬಸವ ತತ್ವವನ್ನ ನಾವು ಋಣವನ್ನ ತೀರಿಸಿದಾಗ